ಫ್ಯಾಮಿಲಿ ಎಕ್ಸ್ ಆರ್ಮಿ ನಮಗೂ ಬಂದು ರಾಜೇಂದ್ರ ಬಂದು ಮಿಸ್ಗೈಡ್ ಮಾಡಿ ನ್ಯೂಸ್ ಮಾಡ್ಕೊಂಡು ಹೋಗಿ ಅವ್ರ ಪಾಪ ಲೇಔಟು ಎಲ್ಲ ಮಾಡಿಕೊಟ್ಟು ಎಲ್ಲ ಕಡಿ ಎಲ್ಲ ಅಪ್ರೂವಲ್ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಾಡಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಬಂದು ಇದು ಮಾಡಿ ಓಕೆ ಅಂತ ಹೇಳಿದ್ದೀನಿ. ಓಕೆ ಅಂತ ಹೇಳಿದ್ಮೇಲೆ ನನಗೂ ಸ್ವಲ್ಪ ಧೈರ್ಯ ಬಂತು. ಅವರು ಮನೆ ಇವಾಗ ಕಟ್ಟು ಅಂತ ಹೇಳಿದ್ದಾರೆ. ನಾನು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಬ್ಜೆಕ್ಷನ್ ಏನೂ ಇಲ್ಲ. ಅವರು ಸುಮ್ಮನೆ ನಮ್ಮ ಮಿಸ್ಗೈಡ್ ಮಾಡಿಬಿಟ್ಟು ಏನೇನೋ ರಾಜೇಂದ್ರ ಅವ್ರಿಗೇನು ಗಲಾಟೆ ಇತ್ತು ಏನೋ ಗೊತ್ತಿಲ್ಲ. ನಮಗೆ ದೇವರ ದಯದಿಂದ ನಮ್ಗೆ ಏನು ವಿಷಯನೇ ಗೊತ್ತಿಲ್ಲ. ಬಂದು ಯಾಮಾರಿಸ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ಬಿಟ್ರು, ನ್ಯೂಸ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಅವರು ಸರಿ ತೆಗಿಬೋದು, ಇವಾಗ ಎಲ್ಲ ತೆಗಿಬೋದು. ಪಾಣಿ ಪಟ್ಟ ಎಲ್ಲ ರೆಡಿ ಮಾಡಿದ್ದಾರೆ. ಅಪ್ರೂವಲ್ KD ಅಪ್ರೂವಲ್ ಆಗಿದೆ, ಎಲ್ಲ ಆಗಿದೆ. ನಮ್ಮ ಪಂಚಾಯತಿಯಲ್ಲಿನೂ ಓಕೆ ಹೇಳಿದ್ದಾರೆ. ಯಾವ ಪಂಚಾಯತ್? MLA ಮೇಡಮ್ನು ನಮಗೆ ಧೈರ್ಯ ಕೊಟ್ಟಿದ್ದಾರೆ. ನೀವು ಕಟ್ಟು ಅಂತ ಹೇಳಿದ್ದಾರೆ. ಎಲ್ಲ ಅದಕ್ಕೆ ನಾನು ಕಟ್ಟೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನನಗೇನು ತೊಂದರೆ ಮಾಡಬಾರ್ದು. ತಹಸೀಲ್ದಾರ್ ಆಫೀಸ್ಗಳಿಂದ ಏನು ಕೊಟ್ಟಿದ್ದಾರೆ? ಅವರು ಮೇಡಮ್ನವರು ನಮಗೆ ಲೆಟ್ರ್ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಮೇಲೆ ಏನಾದರೂ ತೊಂದರೆ ಏನು ಮಾಡೋದು, ಅವರು ಯಾರಾದರೂ ಬಂದು ತೆಗಿಬೋದು, ಲೇಔಟ್ ತೆಗಿಬೋದು ಇದೆ. ಅದಕ್ಕೆ ಧೈರ್ಯದಿಂದ ಬಂದು ತೆಗಿಬೋದು. ಏನು ಅಬ್ಜೆಕ್ಷನ್. ನಾನು ಇವಾಗ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸಾಗಿ ಲೇಔಟ್ ಎಲ್ಲ ಬಂದು ಆರ್ಮಿಯವರು ಕೂಡ ಬಂದು ತೆಗಿಬೋದು. ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ಲೇಔಟ್ ಮಾಡಿದ್ದಾರೆ. ಲೆಟ್ರಿನ್ ಬಾತ್ರೂಮ್ಗೆ ಎಲ್ಲ ಕಾಲುವೆ ಎಲ್ಲ ರೆಡಿ ಮಾಡಿದ್ದಾರೆ. ಫ್ರೆಶ್ ಔಟ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದಕ್ಕೂ ಬೆಂಗಳೂರಲ್ಲಿ ಕೂಡ ಎಲ್ಲ ಈ ಥರ ಮಾಡಿಕೊಟ್ಟಿದ್ದಾರೆ. ಇನ್ನೂ ನಾವು ಆರಾಮಾಗಿ ತೆಗಿಬೋದು. ಆರಾಮಾಗಿ ಲೇಔಟಲ್ಲಿ ಕಟ್ಟಿದ್ರೆ ಒಳ್ಳೆ ದೇವಸ್ಥಾನ, ಅಲ್ಲಿ ಈಶ್ವರನ ದೇವಸ್ಥಾನ ಮುಕ್ಕೊಂಡು ಆರಾಮಾಗಿ ಕಟ್ಬೋದು. ದೇವರು ಒಳ್ಳೇದು ಮಾಡ್ತಾರೆ, ತೆಗಿಬೋದು. ಕಾರ್ಗಲ್ ವಾರಲ್ಲಿ ಇದು ಮಾಡಿದ್ದಕ್ಕೆ ಅದಕ್ಕೂ ನಮ್ಮ ಲೇಔಟಲ್ಲಿ ಒಂದು ಫ್ರೀಯಾಗಿ ಸೈಡ್ ಕೊಟ್ಟಿದ್ದಾರೆ. ಎಲ್ಲ ಮಾಡಿದರೆ ಏನು ತೊಂದರೆ ಇಲ್ಲ. ಆರಾಮಾಗಿ ತೆಗಿಬೋದು. ಧೈರ್ಯದಿಂದ ಬಂದು ಕಟ್ಬೋದು. ನಾನು ಇದ್ದೀನಿ. ಎಲ್ಲ ಬಂದು ಇದು ಸವಲತ್ತು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ನೂ ಮುಂದೆ ಚೆನ್ನಾಗಿ ಓಡ್ತದೆ. ಬಾತ್ರೂಮ್, ಲ್ಯಾಟ್ರಿನ್, ನೀರು ಎಲ್ಲ, ವಾಟರ್ ಸಪ್ಲೈ ಎಲ್ಲ ಇದೆ. ಕರೆಂಟು ಎಲ್ಲ ಮೇಡಮ್ನವರು ಹೇಳಿದ್ದಾರೆ. KB ಮೇಡಮ್ನವರು ಹೇಳಿದ್ದಾರೆ. ತಹಸೀಲ್ದಾರ್ ಮೇಡಮ್ನವರು ಹೇಳಿದ್ದಾರೆ. MLA ಮೇಡಮ್ನು ಒಳ್ಳೆ ಧೈರ್ಯ ಕೊಟ್ಟಿದ್ದಾರೆ. ಇನ್ನು ಇದಕ್ಕಿಂತ ನಾವು ಏನು ಮಾಡಬೇಕು? ಫಸ್ಟ್ మీరు ఎన్ని సైట్లు తీసుకున్నారమ్మా? ఏం ప్రాబ్లం లేదా? ప్రాబ్లం ఏమీ లేదు. ఇప్పుడు ఏమీ ప్రాబ్లం లేదు అంటేనే చెప్తాను. ఏమన్నా ప్రాబ్లం ఉందా? ఏమీ లేదు. సరే, మీరు ఎన్ని సైట్లు? 5 సైట్లా 4 సైట్లు తీసిండేదా? 5 ఎవరికి నీ చిన్నోళ్ళు తీసిండేదా? లేదమ్మా. మీ చిన్నోళ్ళకి ఏడ ఉండారు వాళ్ళు? బెంగళూరు. ఆడిని ఇంకా వచ్చి ఇల్లు కడతారా? పెట్టేదానికి తీసిండేది. సరే అమ్మా, నీ జనాలకి ఇప్పుడు సైట్ తీసేకి నువ్వేమ్మా చెప్తావా? ఏం చెప్తాము, ఏమి ప్రాబ్లం లేదు, తీయండి అని చెప్తాము. KD అప్రూవల్ అయిందా? అయ్యింది కదా, చూపిస్తారు కదా, అదే చెప్తాము. సరే అమ్మా, ధారాళంగా ఇల్లు தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.